ಹೆಲೋ ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದು ನನ್ನ ಲಾಸ್ಟ್ ವ್ಲಾಗ್ದು ಕಂಟಿನ್ಯೂ ಮಾಡ್ತಿರೋಂಥ ವ್ಲಾಗ್ ಇದು. ಇವತ್ತು ಇವರೆಲ್ಲನೂ ಒಂದು ಹಾರರ್ ಮೂವಿಗೆ ಹೋಗ್ತಾ ಇದ್ದಾರೆ ನನ್ನ ಬಿಟ್ಟು. ಆ್ಯಕ್ಚುಲಿ ಅವ್ರು ನನ್ನ ಬಿಟ್ಟು ಹೋಗ್ತಾ ಇಲ್ಲ, ನಾನೇ ಹೋಗ್ತಾ ಇಲ್ಲ. ಬಿಕಾಸ್ ನನಗೆ ಈ ಹಾರರ್ ಮೂವಿ ಎಲ್ಲ ನೋಡ್ಕೊಂಬಂದ್ಬಿಟ್ರೆ ಮತ್ತೆ ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ಕಾಗಲ್ಲ. ಒಂದು 2-3 ದಿವಸ ಅದೇ ಮೈಂಡಲ್ಲಿ ಓಡ್ತಾ ಇರುತ್ತೆ, ಹಾರರ್ ಎಕ್ಸ್ಪೀರಿಯನ್ಸ್ ಬೇಡ ಅಂತ ಹೇಳಿ ನಾನು ಹೋಗ್ತಾ ಇಲ್ಲ. ಕಲರ್ ಏನು ಕಲರ್ ತೊಗೊಂಡೆ? ಗೋಲ್ಡ್ ಕಲರ್ ಅಲ್ಲಿ ಇದಿದೆ ಆಪ್ಷನ್, ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್. ಬ್ಲ್ಯಾಕ್ ತೊಗೊಂಡ್ರೆ ಈಗ ನೋಡು ಕಥೆ ಇದೆ ಎಷ್ಟು ದೊಡ್ಡದಾಗಿದೆ. ಮಿಶಾ ಫೋನ್ ಸುನೇನ ತಿಮ್ ಕೊಡ್ತಾರಂತ ನನಗೆ. ಹೌದಾ? ಎಷ್ಟು ಬೆಳ್ಳಗೆ ಇವಳಿಗೆ ಅವಳು ಇರೋ ಕಲರ್ ಸಾಲದಂತೆ ಅದರಲ್ಲಿ ಫೋನಲ್ಲಿ ನೋಡಿ ಎಷ್ಟು ಬೆಳ್ಳಗೆ ಬರ್ತೀನಿ ಅಂತ ಬೇರೆ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದಾಳೆ. ಹಾಂ, ಚೆನ್ನಾಗಿದೆ. ಪಾರ್ಟಿ ಕೊಡಿಸ್ತಾನಂತೆ ಮಿಶಾನ. ಯಾರು ಫೋನ್ ಕೊಡಿಸಿದ್ರು? ಪಾಪ ಫೋನ್ ಕೊಡಿಸಿದಂತೆ. ಇದು ಬೇರೆ ಖುಷಿ ಆಗ್ತಾ ಇದೆ. ನಾನು ಬಿಟ್ಟು ಹೋಗ್ತಾ ಇದ್ದೀರಾ? ಅದೇ ನಾವು ಬೇಗ ಎಕ್ಸ್ಪೆಕ್ಟ್ ಮಾಡಿದ್ವಿ. ಎಲ್ಲಿ ನೀವು ಅಂದ್ಬಿಡ್ತೀವಿ, ಪಿಕ್ಚರ್ ನೋಡೋಕ್ಕಾಗಲ್ವೋ, ದುಡ್ಡೇನು ನಮ್ಗೆ ವೇಸ್ಟ್ ಆಗುತ್ತೆ ಅಂದ್ಬಿಡ್ತದೆ. ಇನ್ನೂ ಬರಲ್ಲ ಅಂದರೆ ಅದೊಂದು ಒಳ್ಳೆ ಕೆಲಸ ಮಾಡಿದೆ ಅಲ್ವಾ? ಇಲ್ಲಿ ಎಷ್ಟೊಂದು ಕಡೆ ಗೈಸ್ ನನ್ನೆಲ್ಲ ಕಡೆ ಬಿಟ್ಟು ಹೋಗ್ತಾ ಇರ್ತಾರೆ. ನನ್ನ ಮಾತ್ರ ಎಲ್ಲೂ ಕರ್ಕೊಂಡು ಹೋಗಲ್ಲ, ಏನು ಕೊಡಿಸಲ್ಲ ಅಕ್ಕ ಅಂತ. ಕಾರ್ಕಿ ಕೊಟ್ಟರೆ ಇಲ್ಲಿಂದ ಹೊರಡ್ತೀವಿ. ಕಾರ್ಕಿ ಬೇಕಂತೆ ಓಡ್ತಾ ಇದ್ದಾರೆ. ಎಷ್ಟೊತ್ತಿಗೆ ಬರ್ತೀರಾ? ಬಂದಾಗ ಹೇಳ್ತೀನಿ. ಮನೆ ಕಿತ್ತಕೊಂಡು ಹಿಂಗೆ ಇವರೆಲ್ಲ ಮೂವಿಗೆ ಹೋಗ್ತಾ ಇದ್ರು. ನನ್ನ ಹಂಗೆ ಹೊರಗಡೆ ಕರ್ಕೊಂಡು ಹೋಗಿ ಮತ್ತೆ ನಾನು ಬಿಟ್ಬಿಟ್ಟು ಅವ್ರು ಹೋಗ್ತಾರೆ. ಹೋಗ್ತಾ ಇದ್ದೀವಿ. ಎಲ್ಲೋಗ್ತಾ ಇದ್ದೀವಿ? ಕಾರ್ನ ಪಾಪ ಹಿಂದೆ ತೆಗಿತಾ ಇದ್ದಾಳೆ. ಅದನ್ನೇ ಇವರು ಗೈಡ್ ಮಾಡ್ತಾ ಇದ್ದಾರೆ. ಬಂದ್ಲು ಅಂತೂ ಇಂತೂ ಬಂದ್ಲು. ಯಾಕೆ ಗೈಡ್ ಮಾಡ್ತಾ ಇದ್ದಾನೆ ಅಂದರೆ ಪಕ್ಕದಲ್ಲಿ ತನ್ನ ಕಾರ್ ಇದೆ ಅದಕ್ಕೆ ಅಲ್ವೇನಾ? ಹಾಂ, ಅದಕ್ಕೋಸ್ಕರ ಕರೆಕ್ಟ್ ಅಂತ. ಗೈಸ್ ಇನ್ನೊಂದು ಏನಂತ ಹೇಳಿದ್ರೆ, ನನಗೆ ಚೆನ್ನಾಗಿ ಕಾರ್ ಓಡ್ಸೋದು ಕಲಿಸಿದ್ದು ನನ್ನ ತಮ್ಮನೇ. ಸೊ ಇವತ್ತು ನಾನು ಕಾನ್ಫಿಡೆಂಟಾಗಿ ಎಲ್ಲ ಕಡೆ ಒಂದು 10 ವರ್ಷದಿಂದ ಕಾರ್ ಓಡಿಸ್ತಾ ಇದ್ದೀನಿ. ಕಾನ್ಫಿಡೆಂಟಾಗಿ ಓಡ್ಸೋಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಅದು ನನ್ನ ತಮ್ಮಿಂದನೇ ಕಲ್ತಿರೋ ಅಂಥದ್ದು. ನಮ್ಮ ಒಬ್ಬ ಆಪ್ತರ ಮನೆಗೆ ಬರ್ತಾ ಇದ್ದೀವಿ ನಾವೀಗ. ನಮ್ಮ ಫ್ಯಾಮಿಲಿ ಫ್ರೆಂಡ್ ಮನೆಗೆ ಬರ್ತಾ ಇದ್ದೀವಿ. ಇಷ್ಟು ಜನ ಅಲ್ವೇನಾ? ಅವ್ರ ಮನೆಯಿಂದ ಈಚೆ ಹೋಗೋಂಥದ್ದು. ಏನು ನೋಡ್ತಾರೆ? ಏನು ತರ್ತಾರೆ? ಏನಂತೆ? ಒಳ್ಳೆ ಜೋಳ ಸೌಂಡ್ ಬರ್ತಾ ಇದೆಯಲ್ಲ. ಇದು ಬಂದು ಕ್ಯಾರೆಟ್ ಮತ್ತು ಕ್ಯೂಕಂಬರ್ಸ್ ಹಾಕಿ ಮಾಡಿರೋಂಥ ಜ್ಯೂಸ್ ಇದು. ಸೊ ಇದನ್ನು ನಾವು ಬೆಳಗ್ಗೆ ಆ್ಯಕ್ಚುಲಾಗಿ ಮನೆಯವರೆಲ್ಲನೂ ಕುಡಿತೀವಿ. ಬೆಳಗಿನ ತಿಂಡಿಗೆ ರೊಟ್ಟಿ ಹಿಟ್ಟನ್ನು ರೆಡಿ ಮಾಡ್ತಾ ಇದ್ದೀನಿ. ನಾವು ಅದಕ್ಕೆ ಸಣ್ಣದಾಗಿ ಕ್ಯಾರೆಟ್ ಮತ್ತು ಆನಿಯನ್ನ ಚಾಪ್ ಮಾಡಿಕೊಂಡು ಅದಕ್ಕೆ ಕಾಯಿ ತುರಿ ಸೇರಿಸ್ಕೊಂಡು ಅಕ್ಕಿ ಹಿಟ್ಟು, ಜೀರಿಗೆ, ಉಪ್ಪನ್ನು ಹಾಕ್ಕೊಂಡು ರೊಟ್ಟಿನ ತೊಟ್ಟಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ರೊಟ್ಟಿನ ಆ್ಯಕ್ಚುಲಾಗಿ ನಮ್ಮತ್ತೆ ಬಹಳ ಚೆನ್ನಾಗಿ ತೊಡ್ತಾರೆ. ಅವರು ತುಂಬ ತೆಳ್ಳಗೆ ತೊಡ್ತಾರೆ, ಕ್ರಿಸ್ಪಿಯಾಗಿರುತ್ತೆ ಅದು. ಎಂಥವ್ರು ಕೂಡ ಇದು ರೊಟ್ಟಿ ತಿನ್ನೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಇದಾದಮೇಲೆ ನನ್ನ ಮಗಳ ಬಾಕ್ಸಿಗೆ ಸ್ನ್ಯಾಕ್ಸ್ಗೆ ಅಂತ ಹೇಳಿಬಿಟ್ಟು ಬೇಬಿ ಕಾರ್ನ್ ಇತ್ತು, ಅದರಲ್ಲಿ ಒಂದಷ್ಟು ಪಕೋಡ ಮಾಡಿ ಕಲಿಸ್ಕೊಡ್ತಾ ಇದ್ದೀನಿ. ಇಲ್ಲಿಗೆ ನನ್ನ ಬ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನಿಮ್ಗೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವೀಡಿಯೋನಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.